ಈಗ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಸಚಿವಗಿರಿ ಕೊಡ್ತೇವೆ ಅಂದು ಈ ಹಿಂದೆ ಅನೇಕ ಬಾರಿ ಇಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಈ ಹಿಂದೆ ಭಾಷೆ ಕೊಟ್ಟಿದ್ದರು. ಅದರಂತೆ ನಡ್ಕೊಂಡಿಲ್ಲ. ನಮಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದಾವೆ. ನಮ್ಮ ತಾಲೂಕಿಗೆ ಕಾಂಗ್ರೆಸ್ ಪಕ್ಷದಿಂದ ಡಿ ಪರಮೇಶ್ವರಪ್ಪನವ್ರು ಬಿಟ್ಟರೆ ಮತ್ತಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದ್ದರಿಂದ ಈಗ ನಮ್ಮ ಹೊನ್ನಾಳಿ ತಾಲೂಕಿಗೆ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಗೆ ಒಂದು ಅತ್ಯುನ್ನತ ಹುದ್ದೆಯನ್ನು ಕೊಡಬೇಕು. CM ಮತ್ತು KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರನ್ನು ನಾವು ನಮ್ಮ ಊರಿನ, ನಮ್ಮ ಗ್ರಾಮದ, ನಮ್ಮ ತಾಲೂಕಿನ ಪರವಾಗಿ ಬೇಡ್ಕೊಳ್ತಾ ಇದ್ದೇವೆ. ನಮಸ್ತೆ. ನಮ್ಮ ಅವಳಿ ತಾಲೂಕಿನ ಸರಳ ಸಜ್ಜನಿಕೆಯ ದಾನ ಧರ್ಮದಲ್ಲಿ ಸೂರ್ಯಕರ್ಣಿ ಅವ್ರ ಮನೆತನದಲ್ಲಿ ಹಿಂದಿನಿಂದನೂ ಅವ್ರ ತಂದೆಯವ್ರ ಕಾಲದಿಂದನೂ ಒಂದು ಶಾಸಕರಾಗಿ ಆಗಿರೋಂಥ ದೊಡ್ಡ ಮನೆತನ. ಈ ಮನೆತನದಲ್ಲಿ ಇವತ್ತಿಗೂ ಸಹಿತನೂ ಅವ್ರ ಅಣ್ಣರು 2 ಸಾರಿ ಶಾಸಕರಾಗಿದ್ದಾರೆ, ಶಾಂತನಗೌಡರು 3 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನದ ಸ್ಥಾನಮಾನ ನೀಡ್ತಾರೆ ಅಂತಂದು ಈ ಸರಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಆದರೆ ಈ ಸರ್ಕಾರ ಹೈಕಮಾಂಡ್ನವರು ನಮ್ಮ ಶಾಂತನಗೌಡರನ್ನ ನಿರ್ಲಕ್ಷಿಸ್ಯಾರ. ಆದ್ದರಿಂದ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಶಾಂತನಗೌಡರಿಗೆ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಕೇವಲ ಅಭಿವೃದ್ಧಿಗೆ ಮಾತ್ರವಾಗಿದ್ದಾರೆ ಹೊರತು ಅವರಿಗೆ ಒಂದು ಯಾವುದೇ ಒಂದು ಸರ್ಕಾರ ಮಟ್ಟದಲ್ಲಿ ಸೂಕ್ತ ಸ್ಥಾನಮಾನ ಇದುವರೆಗೂ ಸಹ ದೊರಕಿಲ್ಲ. ಆದ್ದರಿಂದ ಅವರೆಲ್ಲರಿಗೂ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಸರಳ ಸಜ್ಜನಿಕೆಯ ಶಾಂತಮೂರ್ತಿಯ DG ಶಾಂತನಗೌಡರಿಗೆ ಒಂದು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಲೇಬೇಕು ಅಂತಂದು ನಮ್ಮ ಗ್ರಾಮದ ಪರವಾಗಿ ಮತ್ತು ಬೆಳಗುತ್ತಿ ಮಲಗಿನಹಳ್ಳಿ ಗ್ರಾಮದ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತದೆ. ನಮಸ್ತೆ. ನಾವು ಇವತ್ತು ಶಂಕರ್ ರೈಸ್ ಮಿಲ್ಲಲ್ಲಿ ಸೇರಿರೋ ಉದ್ದೇಶ ಏನಂದರೆ, ನಮ್ಮ DG ನಾಯಕರಾದಂಥ DG ಶಾಂತನಗೌಡ್ರೇನು ಅವ್ರೇನು ಬರ್ರಿ ಅಂತ ಹೇಳಿಲ್ಲ. ಎಲ್ಲ ಸ್ವಂತ ಅಭಿಮಾನಿಗಳೇ ಸೇರ್ಕೊಂಡು ನಮ್ಮ ನಿನ್ನೆವರೆಗೂ ನಮ್ಮ DG ಶಾಂತನಗೌಡರಿಗೆ ಶಾಂತ ಸ್ವಭಾವದವರು, ಹಿರಿಯರು, ಆಮೇಲೆ 3 ಬಾರಿ ಶಾಸಕರಾದಂಥವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ನಾವೆಲ್ಲರೂ ಅಭಿಮಾನಿಗಳು ತಿಳ್ಕೊಂಡಿದ್ವಿ. ಆದರೆ ನಿನ್ನೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ನಾಯಕರಾದಂಥ DG ಶಾಂತನಗೌಡರ ಹೆಸರು ಇಲ್ಲದೇ ಇರೋ ಕಾರಣಕ್ಕೆ ಎಲ್ಲ ಅಭಿಮಾನಿಗಳೇ ಅಷ್ಟರೂ ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಸೇರಿಬಿಟ್ಟು ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ. ಇದು ಈಗ ಸಚಿವ ಸಂಪುಟನೂ ವಿಸ್ತರಣೆ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಿಗೆ ಅವರಿಗೆ ಶಾಂತ ಸ್ವಭಾವದವ್ರು ಅವರೇನೋ ನಮಗೆ ಕೊಡ್ರಿ ಅಂತಂದೇನು ಎಲ್ಲೂ ಬೇಡೋದಿಲ್ಲ. ಆದರೆ ನೀವು ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು 3 ಬಾರಿ ಹಿರಿಯರಿದ್ದಾರೆ, ಅವರ ಕಾರ್ಯವೈಖರಿ ಎಲ್ಲ ನೋಡಿಬಿಟ್ಟು ನಮ್ಮ ಹೈಕಮಾಂಡ್ನವರು, KPCC ಅವರು ಎಲ್ಲರೂ ತೀರ್ಮಾನ ಮಾಡಿಬಿಟ್ಟು ನಮ್ಮ ನಾಯಕರಿಗೆ ಮುಂದಿನ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನಗಳನ್ನು ಕೊಡಬೇಕು ಅಂತಂದು ನಾವು ಬೇಡ್ತಿದ್ದೀವಿ. ಜೊತೆಗೆ ಏನಾಗಿದೆ ಅಂದರೆ, ಅಕಸ್ಮಾತ್ ನೀವೇನಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೊಡದೇ ಇದ್ದರೆ, ಇವತ್ತು ಸಣ್ಣದಾಗಿ ಹೋರಾಟ ಮಾಡಿದ್ದೀವಿ, ಮುಂದಿನ ದಿನದಲ್ಲಿ ದೊಡ್ಡದಾಗಿ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೇವೆ ಅಂತ ತಿಳಿಸ್ತಿದ್ದೀವಿ. ಈ ಮೂಲಕ ಸಚಿವ ಸಂಪುಟ ವಿಸ್ತರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾಕೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು, ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ನಿಮ್ಮ DK ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಲಿದ್ದಕ್ಕೆ ಎಲ್ಲ ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ವಿಫಲರಾಗುತ್ತಾರೆ? ಇಲ್ಲ, ಆ ವಿಚಾರದಲ್ಲಿ ಏನಾಗಿದೆ ಅಂದರೆ, ಅಲ್ಲೇ ಕೊಡ್ತಿದ್ದೀವಿ ಅಂತಂದು ಒಂದು ಕಡೆಯಿಂದ ಎಲ್ಲರೂ ಗಮನ ಸೆಳೆದಿದ್ರು. ಒಂದು ಬೇರೆ ಇದರಲ್ಲಿ ಇಲ್ಲ, ಈ ಸಲ DG ಶಾಂತನಗೌಡರು ಅಂತಿಮ ಲೀಸ್ಟ್ನವ್ರಿಗೂ ಹೆಸರಿದೆ, ಅವ್ರಿಗೆ ಕೊಡ್ತೀವಿ ಅಂತಂದು ಹೇಳ್ತಾಯಿದ್ರು. ಕೆಲವೊಂದು ಕಾಣದ ಕೈಗಳು ನಮ್ಮ ಗೌಡ್ರಿನ ಟಿಕೆಟ್ ಕೊನೆ ಹಂತದಲ್ಲಿ ತಪ್ಪಿಸಿದ್ದಾವೆ. ಅದಕ್ಕೋಸ್ಕರ ನಾವು ಈಗ ಏನು ಮಾಡ್ತಿದ್ದೀವಿ, ಸಣ್ಣದಾಗಿ ಇವತ್ತು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಮತ್ತು ಒಳ್ಳೆಯ ಹುದ್ದೆ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡದಾಗಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ತಿಳಿಸ್ತೀವಿ. ಇಲ್ಲದೆ ಹೋದರೆ ಇನ್ನೊಂದು ಹೇಳ್ತೀವಿ, ಮುಂದಿನ ಈ ಸತಿ ಏನರೆ ನಮ್ಮ ಶಾಂತಗೌಡರು ಶಾಂತ ಸ್ವಭಾವದವರು ಅವ್ರಿಗೆ ಹೇಳಿ ಸುಮ್ಮನೆ ಬಿಡ್ತಾರೆ ಅಂತಂದು ನೀವೇನರೆ ತಿಳ್ಕೊಂಡಿದ್ರೆ, ಮುಂದಿನ 28ರ ಚುನಾವಣೆಯಲ್ಲಿ ನಿಮಗೆ ಏನು ಅಂತ ನಾವು ತೋರಿಸ್ಕೊಡ್ತೀವಿ ಅಂತ ಹೇಳ್ತೇವೆ. ಕಾರ್ಯಕರ್ತರು ಇವತ್ತಿನ ದಿವಸ ಸಚಿವ ಸಂಪುಟಕ್ಕೆ ನಮ್ಮ DG ಶಾಂತನಗೌಡರನ್ನು ಸೇರಿಸೋದಕ್ಕೆ ನಮ್ಮ ಕಾರ್ಯಕರ್ತರಿಗೆ ತುಂಬ ಅಸಮಾಧಾನವಾಗಿದೆ. ನಮ್ಮ ಶಾಸಕರು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಶಾಸಕರತಕ್ಕಂಥ ಶ್ರೀಯುತ
ಶಾಂತನಗೌಡ್ರವರು ಸತತವಾಗಿ 4-5 ಸಾರಿ ನಮ್ಮ ಹೊನ್ನಾಳಿ ತಾಲೂಕಿನ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಇತರೆ ಮಂತ್ರಿಗಳು ಸಹಿತ ನಮ್ಮ ಶಾಂತಗೌಡರನ್ನು ಬೆಂಬಲಿಸಿ ಇವರು ಸಾಕಷ್ಟು ಸಕ್ರಿಯವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ. ಇವರಿಗೆ ಯಾವುದಾದ್ರೂ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಒದಗಿಸಿ ಕೊಡ್ತೇವೆ ಅಂತ ಹೇಳಿ ವಾಗ್ದಾನ ಕೊಟ್ಟಿದ್ದರು. ಆದರೆ ಅದು ಇವತ್ತು ಈಡೇರಿಲ್ಲ. ಕಾರಣ ಇಲ್ಲಿನ ಕಾರ್ಯಕರ್ತರು ಏನಪ್ಪ ಅಂತ ಹೇಳಿದರೆ, ನಮ್ಮ ಡಿ.ಜಿ. ಶಾಂತನಗೌಡರಾಗಲಿ ಸಿದ್ದರಾಮಯ್ಯನಾಗಲಿ ನಮ್ಮ ಶಾಂತನಗೌಡರನ್ನು ಕಡೆಗಣಿಸಿದ್ದಾರೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಆಗಿದೆ. ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಈ ನಮ್ಮ ತಾಲೂಕಿಗೆ ಒಂದು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ತುಂಬ ಬೇಸರವಾಗಿದೆ. ಅಲ್ಲದೆ ಈ ಘಟಾಘಟಿನ ಕ್ಷೇತ್ರವಾದ ರೇಣುಕಾಚಾರ್ಯರು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಸತತವಾಗಿ ನಮ್ಮ ಡಿ.ಜಿ. ಶಾಂತನಗೌಡರು ಗೆದ್ದು ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನೇ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅದನ್ನು ಸರ್ಕಾರ ಮನಗಂಡು ನಮ್ಮ ಈ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ MLA ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಡಿ.ಜಿ. ಶಾಂತನಗೌಡರಿಗೆ ಮುಖ್ಯ ಕಾರ್ಯದರ್ಶಿಯವರ ಸ್ಥಾನವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯವರ ಸ್ಥಾನವನ್ನು ನೆರವೇರಿಸ್ಕೊಡ್ಬೇಕಂತೇಳಿ ನಾವು ಮಾನ್ಯ ದಾವಣಗೆರೆಯ ಎಲ್ಲ ಕಾರ್ಯಕರ್ತರಲ್ಲೂ ಮತ್ತು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಅಥವಾ ಒತ್ತಡ ಹಾಕ್ತಾ ಇದ್ದೇವೆ. ಅವರು ಸಹಕರಿಸಬೇಕಂತ ಹೇಳಿ ನಾವು ಹೈಕಮಾಂಡ್ನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತಿನ ಈ ದಿವಸ ನಮ್ಮ ಹೊನ್ನಾಳಿ ಮತ ಬಾಂಧವರು ಹಾಗೂ ಮತ್ತು ನಮ್ಮ ಕಾಂಗ್ರೆಸ್ಸಿನ ಮತ್ತು ಎಲ್ಲ ಕಾರ್ಯಕರ್ತರ ಅಸಮಾಧಾನ ಇವತ್ತು ನಡೀತಕ್ಕಂಥ ಸಂದರ್ಭ. ಯಾಕೆಂತಂದರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಸಚಿವ ಸಂಪುಟ ಏನಿತ್ತು, ಆ ಸಂಪುಟದಲ್ಲಿ 19 ಜನಗಳನ್ನು ಆಯ್ಕೆ ಮಾಡಿ ಇನ್ನು ಒಂದು ಮೈನರ್ ಅಂತ ಹೇಳಿ 20 ಸ್ಥಾನಗಳಲ್ಲಿ ಮಾಡಿದರು. ಆದರೆ ನಾವು ಕಾಣ್ತಕ್ಕಂಥದ್ದು ಏನಂದರೆ, ಸುಮಾರು ವರ್ಷಗಳಿಂದ ಶಾಂತನಗೌಡರು ಏನಿದ್ದಾರೆ, ಶಾಂತನಗೌಡರಾಗಿರ್ಬೋದು, ಅವರ ಅತ್ಯಂತ ಪ್ರೀತಿಯ ಅಣ್ಣನವರಾಗಿರ್ತಕ್ಕಂಥ ಮತ್ತು ಡಿ.ಜಿ. ಬಸವನಗೌಡರಾಗಿರ್ಬೋದು, ಆ ಡಿ.ಜಿ. ಬಸವನಗೌಡರ ಪಿರಿಯಡ್ನಿಂದ ಇವತ್ತಿನವರೆಗೂ ಸುಮಾರು 5 ಅಥವಾ 6 ವರ್ಷಗಳ ಕಾಲ ಸತತವಾಗಿ ರಾಜಕೀಯ ಈ ಕಾಂಗ್ರೆಸ್ ಮತ್ತು ಅಧಿಕಾರದ ಅವಧಿಯಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಚಿವ ಸಂಪುಟದಲ್ಲಿ ನಿಜವಾಗಲೂ ನಮ್ಮ ಹೊನ್ನಾಳಿ ತಾಲೂಕೇನಿದೆ ಸಚಿವ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಒಂದು ಕನಸನ್ನು ಪ್ರತಿಯೊಬ್ಬರು ಮತದಾರರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ನಿಜವಾಗಲೂ ನಮ್ಮ ಹೊನ್ನಾಳಿ ತಾಲೂಕಿಗೆ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥದ್ದು ಹೈಕಮಾಂಡು ತೀರ್ಮಾನ ಮಾಡಿದ್ದು ಹೇಗೆ ಅಂತಂದರೆ, ಒಂದು ಕಡೆ ಒಂದು ಭಾಗ ಯುವಕರು, ಮತ್ತೊಂದು ಭಾಗ ವಯಸ್ಕರು. ವಯಸ್ಸಾದಂಥ ವ್ಯಕ್ತಿಗಳಿಗೆ ಆದ್ಯತೆ ಕೊಡಬೇಕಾಗಿತ್ತು. ಯಾಕಂದರೆ ಯುವಕರು ಇಂದಲ್ಲ ನಾಳೆ ಆದರೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಶಾಂತನಗೌಡರು 75ರಿಂದ 75 ವರ್ಷ ವಯಸ್ಸಾಗಿರುವುದರಿಂದ, ಆಮೇಲೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಜನಪ್ರಿಯ ಶಾಸಕರು ಅಂತಕ್ಕಂಥ ಒಂದು ಪೀಠಿಕೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದ ಹೈಕಮಾಂಡಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಮತ್ತು ಶಿವಕುಮಾರ್ ಅವರಿಗೆ ನಮ್ಮ ಇಡೀ ಹೊನ್ನಾಳಿಯ ಸಮಸ್ತ ಜನತೆ ಕೇಳ್ತಕ್ಕಂಥ ವಿಷಯ ಏನೆಂದರೆ, ನಮ್ಮ ಶಾಂತನಗೌಡರಿಗೆ ಸಚಿವ ಸ್ಥಾನದಲ್ಲಿ ಯಾವುದೇ 19 ಸ್ಥಾನಗಳನ್ನು ಭರ್ತಿ ಮಾಡಿಕೊಂಡಿದ್ದೀರಿ. ಈಗ ನಿಮ್ಮ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಮುಖ್ಯ ಕಾರ್ಯದರ್ಶಿಯ ಸ್ಥಾನ ಏನಿದೆ, ಆ ಸ್ಥಾನವನ್ನು ನೀವು ಕೊಡಲೇಬೇಕು. ಯಾರಿಗೆ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ನಮ್ಮ ಶಾಂತನಗೌಡರು ನಿಮ್ಮ ಮುಖ್ಯ ಕಾರ್ಯದರ್ಶಿಯಾಗಿ ಅಲ್ಲಿ ಅವರ ಅಧಿಕಾರವನ್ನು ವಹಿಸಬೇಕು ಅಂತ ಹೇಳಿ ಇಡೀ ನಮ್ಮ ಹೊನ್ನಾಳಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಖಂಡಿತವಾಗಲೂ ನಾವು ಕೇಳ್ತಾ ಇದ್ದೇವೆ. ಇಲ್ಲವಾದರೆ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ತಮ್ಮಲ್ಲಿ ಕೋರಿಕೆ. ನಮಸ್ಕಾರ. ನಾವು ಹೊನ್ನಾಳಿ ತಾಲೂಕಿನ ಯಕ್ಕನಹಳ್ಳಿ ಗ್ರಾಮ. ನಮ್ಮದು ಕೊನೆ ಬಾರ್ಡ್ರು ಕುಂದೂರಿಂದ 2 ಕಿಲೋಮೀಟ್ರ್ ಇದೆ. ನಾವು ಡಿ.ಜಿ. ಶಾಂತನಗೌಡರು ಇವತ್ತು ಹೇಳ್ಬೇಕಂದ್ರೆ 76 ವರ್ಷ ಅಂದ್ರೂ ನಾವು 22 ವರ್ಷ ಹುಡುಗರಿಗಿನ ಸ್ಪೀಡಾಗಿ ಆಕ್ಟಿವ್ ಆಗಿದ್ದಾರೆ. ಯಾಕಂದರೆ ಇವತ್ತು 5 ಗಂಟೆಗೆ ರಾತ್ರಿ 11 ಗಂಟೆ ತನಕನೂ ಆಕ್ಟಿವಾಗಿ ಕೆಲಸ ಮಾಡ್ತಕ್ಕಂಥ ಡಿ.ಜಿ. ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊನೆಗಳಿಗೆ ಕೈ ತಪ್ಪಿಸಿದ್ದಾರೆ. ಯಾಕಂದರೆ ಪ್ರತಿ ಸರಿನೂ ಎಸ್ ಮಲ್ಲಿಕಾರ್ಜುನ ಅವರಿಗೆ ಕುಟುಂಬಕ್ಕೆ ಸಿಕ್ಕೈತಿ. ಅವರು ಒಂದು 2 ವರ್ಷ ಶಾಂತನಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಮ ತಾಲೂಕಿನ ಜನಗಳಿಗೂ ಭಾಳ ಖುಷಿ ಇರ್ತಿತ್ತು. ಎಲ್ಲ ಸಚಿವ ಸ್ಥಾನನ ಅವರೇ ಇಟ್ಕೊತಿದ್ದಾರೆ. ಆಮೇಲೆ ಈ ತನಕ ನಮ್ಮ ಡಿ. ಶಾಂತನಗೌಡರು ಎಲ್ಲರನ್ನೂ ಸಂಭಾಳಿಸ್ಕೊಂಡು
ಬಸವನಗೌಡರ ಕಾಲದಿಂದ ಅವರ ತಂದೆಯ ಕಾಲದಿಂದನೂ ರಾಜಕಾರಣದಾಗಿದ್ದಾರೆ. 2000 ಭೂಮಿ ಎಕರೆನ ದಾನ ಮಾಡ್ತಕ್ಕಂಥ ಫ್ಯಾಮಿಲಿ ಯಾವ್ದಾರ ಐತೆ ಅಂದರೆ ಇಡೀ ಜಿಲ್ಲೆ ಒಳಗೆ ಡಿ ಜಿ ಶಾಂತನಗೌಡರ ಫ್ಯಾಮಿಲಿ. ಹೇಳ್ಬೇಕಂದ್ರೆ ಎಲ್ಲ ಕಾರ್ಯಕರ್ತರು ಯಾವುದೇ ಜಾತಿ ಇರಲಿ ಎಲ್ಲ ಸಮುದಾಯದವ್ರನ್ನೂ ಹೊಲಗಳ್ನ ಫ್ರೀಯಾಗಿ ದಾನ ಮಾಡಿ ಇವತ್ತು ಸರಳಕ್ಕೆ ಮುತ್ಸಜ್ಜಿ ರಾಜಕಾರಣಿ ಅಂತ ಯಾರು ಅನ್ಕೊಂಡಿದ್ರೆ ಡಿ ಜಿ ಶಾಂತನಗೌಡ್ರು ಅಂತ ನಾವು ವ್ಯಕ್ತಪಡಿಸ್ತೇವೆ. ಇವರಿಗೆ CM ಕಾರ್ಯದರ್ಶಿ ಹುದ್ದೆಯನ್ನು ಕ್ಯಾಬಿನೆಟ್ ದರ್ಜೆ ಇರ್ತಕ್ಕಂಥದ್ದು ಒಂದು ಸಚಿವ ಸ್ಥಾನದ ಇದನ್ನ ಕೊಟ್ಟರೆ ನಾವು ಸಂತೋಷ ಪಡ್ತೇವೆ ಹೊರತು ಕೊಡದೆ ಹೋದರೆ ಇದು ನಮ್ಮ ತಾಲೂಕಿಗೆ ಇದು ದೊಡ್ಡ ದುರಂತ ಆಕೈತಿ. ಯಾಕಂದರೆ ಪ್ರತಿ ಎಲೆಕ್ಷನ್ನಾಗೆ SS ಮಲ್ಲಿಕಾರ್ಜುನ ಕ್ಷೇತ್ರದಾಗೆ MP ಎಲೆಕ್ಷನ್ ಹಿನ್ನಡೆ ಐತಿ. ಇದೇ ಹೊನ್ನಾಳಿ ತಾಲೂಕಿನಿಂದ ಗೆಲುವು ಕಂಡೈತಿ. ಅದನ್ನು ಮನಗಂಡು DK ಶಿವಕುಮಾರ್ ಇವರಿಗೆ ಕ್ಯಾಬಿನೆಟ್ ದರ್ಜೆ ಯಾವ್ದಾರು ಸಚಿವ ಸ್ಥಾನದ ಕೊಡ್ಬೇಕಂತ ನಮ್ಮ ಇಡೀ ಹೊನ್ನಾಳಿ ತಾಲೂಕು ನ್ಯಾಮತಿ ತಾಲೂಕಿನ ಅಭಿಪ್ರಾಯ ಎಂದು ನಾವು ಯುವ ಕಾರ್ಯಕರ್ತರಾಗಿ ವ್ಯಕ್ತಪಡಿಸ್ತೇವೆ. ನಮಸ್ಕಾರ. ನಾವು ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರಿಗೂ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನಪ್ರಿಯ ಶಾಸಕರು 3 ಸರಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೆಂಗೆ ಇಡೀ ನಮ್ಮ 224 ಜನ MLAದಲ್ಲೂ ಇಡೀ ಶಾಂತ ಸ್ವಭಾವ ಅಂದರೂ ನಮ್ಮ ಹೊನ್ನಾಳಿ ತಾಲೂಕಿನ ಶಾಂತನಗೌಡರು ಅಂತ ಹೇಳ್ಬೋದು. ಆದರೆ ಎಲ್ಲ TV ಮಾಧ್ಯಮದಲ್ಲೂ ನಮ್ಮ ಗೌಡರಿಗೆ ಸಚಿವ ಸ್ಥಾನ ಈ ಸರಿ ಸಿಕ್ಕೇ ಸಿಗ್ತೈತೆ ಅಂತ ಎಲ್ಲರೂ ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ನಿನ್ನೆ 10 ಗಂಟೆಗೆ ಅದು ಬಂದಾಗ ಪಟ್ಟಿ ಬಂದಾಗ ಭಾಳ ಬೇಸರ ಆಯಿತು. ಇಡೀ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು, ಗೌಡ್ರ ಅಭಿಮಾನಿಗಳು ಭಾಳ ಬೇಸರ ವ್ಯಕ್ತಪಡಿಸಿದರು. ಅದರಿಂದ ನಾವು ಇನ್ನೂ ಏನು ಈಗ ಸಚಿವ ಸಂಪುಟದ ವಿಸ್ತರಣೆ ಆಗೈತೆ, ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಹುದ್ದೆಗಳು ಖಾಲಿದ್ದಾವೆ. ಒಬ್ಬ ಮಿನಿಸ್ಟ್ರಿಗೆ ಸಿಗುವಂಥ ಹುದ್ದೆಯನ್ನು ನಮ್ಮ ಶಾಂತನಗೌಡರಿಗೆ ಕೊಡಬೇಕಾಗಿ ಕೇಳ್ಕೊಳ್ತೀವಿ. ಈಗ ಸುನಾಮಿ ಯಾವಾಗೋ ಒಂದು ಸರಿ ಹೇಳೋದು, ಹಾಗೆ ಜನ ಇಡೀ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಜನತೆ ಕಾಂಗ್ರೆಸ್ ವಿರುದ್ಧವಾಗಿ ಸುನಾಮಿ ಎದ್ದಂಗೆ ಎದ್ದಿದ್ದಾರೆ. ಯಾಕೆಂದರೆ ಗೌಡರಿಗೆ ಈ ಸರಿ ಕೊಡಲಿಲ್ಲ. DK ಸಾಹೇಬ್ರು ಹೇಳಿದರು, ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗೆಲ್ಲ ಹೇಳಿದರು ಗೌಡರಿಗೆ ಈ ಸರಿ ಯಜಮಾನರಿದ್ದಾರೆ, ಅವರಿಗೆ ಈ ಸರಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು. ಅದರಿಂದ ಈ ಸುನಾಮಿ ವರ್ಷದಲ್ಲಿ ಯಾವಾಗೋ ಒಂದು ಸರಿ ಎದ್ದೇಳ್ತೈತೆ, ಆ ಥರ ಜನಗಳು ಎದ್ದಿದ್ದಾರೆ. ಆದರೂ ನಮ್ಮ ಗೌಡರು ಶಾಂತ ರೀತಿಯಿಂದನೇ ಇದ್ದಾರೆ. ಕೊಡಲಿದ್ರು ಅವರು ಹಂಗಿದ್ದಾರೆ. ಅದರಿಂದ ಜನಗಳ 2 ತಾಲೂಕಿನ ಅಭಿಮಾನಿಗಳು, ಕಾಂಗ್ರೆಸ್ ಅಭಿಮಾನಿಗಳು ಒತ್ತಡ ಹಾಕೋದೇನೆಂದರೆ, ಈ ರಾಹುಲ್ ಗಾಂಧಿ ಆಗಲಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, DK ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಎಲ್ಲರೂ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಥವಾ ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನಾದರೂ ನಮ್ಮ ಶಾಂತನಗೌಡರಿಗೆ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇವೆ.